ಓಕೆ, ಮೊದಲಿಗೆ ಮಳೆಯ ಎಫೆಕ್ಟ್ ರಾಜ್ಯದಲ್ಲಿ ಹೇಗಾಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಬೋಣ. ವಿಜಯನಗರ ಜಿಲ್ಲೆಯಾದ್ಯಂತ, ಬಿಜಾಪುರ ಅಂತ ನಾವೇನು ಕರಿತೀವಿ ವಿಜಯಪುರ, ಆ ವಿಜಯಪುರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ನಿನ್ನೆ ರಾತ್ರಿ 10 ಗಂಟೆಗೆ ಆರಂಭ ಆಗಿದ್ದು ಮಧ್ಯರಾತ್ರಿ ತನಕ ಮಳೆಯಾಗಿದೆ. ಮಧ್ಯರಾತ್ರಿಗೆ ಸುರಿದ ಮಳೆಗೆ ಇಲ್ಲಿನ ಇಬ್ರಾಹಿಂ ನಗರದಲ್ಲಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಮನೆಗಳಿಗೆ ನುಗ್ಗಿದೆ ಅಪಾರ ಪ್ರಮಾಣದ ನೀರು. ಮನೆಯಲ್ಲಿದ್ದ ವಸ್ತುಗಳು ಫುಲ್ಲು ನೀರು ಪಾಲಾಗಿದೆ. ರಸ್ತೆಯಲ್ಲಿ ನಿಂತ ಮಂಡಿ ಉದ್ದ ನೀರು. ಜನರು ಪರದಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. 10 ಗಂಟೆ ರಾತ್ರಿ ಶುರುವಾಗಿದ್ದ ಮಳೆ ಮಧ್ಯರಾತ್ರಿ ತನಕ ಸುರಿದಿದೆ. ಆ ಮಧ್ಯರಾತ್ರಿ ತನಕ ಸುರಿದಿದ್ದಕ್ಕೆ ಇಷ್ಟು ಪರಿಣಾಮ. ಯಾಕೆ ಅಂತಂದರೆ ಡ್ರೈನೇಜ್ ಸಿಸ್ಟಮ್ ಸರಿ ಇರಲ್ಲ. ವೆರಿ ಸಿಂಪಲ್. ಒಳಚರಂಡಿ ವ್ಯವಸ್ಥೆ ಸರಿಯಾಗಿದ್ದರೆ ಬಿದ್ದ ನೀರು ಸರಾಗವಾಗಿ ಹರಿದೋಗುತ್ತೆ. ಇಲ್ಲಿ ಸರಿ ಇಲ್ಲ ನೋಡಿ. ಇಬ್ರಾಹಿಂ ನಗರದಲ್ಲಿ ಜನ ಅವರ ಸೊಂಟದ ಮಟ್ಟಕ್ಕೆ ನೀರು ಬರ್ತಾ ಇದೆಯಪ್ಪ, ಅಷ್ಟು ನೀರು ನಿಂತಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಪುರುಷೋತ್ತಮ್, ಈ ಇಬ್ರಾಹಿಂ ನಗರ ನನ್ನ ಪ್ರಕಾರ ಇದು ತಗ್ಗು ಪ್ರದೇಶದಲ್ಲಿದೆ ಅಂತ ಅನಿಸುತ್ತೆ. ಎರಡನೇದು, ಇಲ್ಲಿನ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ಹಾಗಾಗಿ ಇಷ್ಟೊಂದು ನೀರು ನಿಂತಿರೋದು. ಸೊ ನೀವೇನು ಹೇಳ್ತೀರಾ? ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಯಾವ ಥರ ತೊಂದರೆ ಆಗಿದೆ ಅಲ್ಲಿನ ಜನಕ್ಕೆ? ಅರವಿಂದ್, ಖಂಡಿತ ಏನಂತಂದರೆ ನೀವು ಹೇಳಿದ ಪ್ರಕಾರ ಏನು ಅಂತಂದರೆ ಮೊದಲನೇದಾಗಿ ತಗ್ಗು ಪ್ರದೇಶ ಅನ್ನೋಕ್ಕಿಂತಲೂ ಏನು ಅಂತಂದರೆ ಒಳಚರಂಡಿ ನೀರೇನಿದೆ ಅದು ಮತ್ತು ಗಟ್ರ ಏನಿದೆ ಅದು ಗಟ್ರ ಇಲ್ಲದ ಕಾರಣಕ್ಕಾಗಿಯೇ ಈ ರೀತಿ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಏನು ನಿನ್ನೆ 10 ಗಂಟೆಗೆ ಏನು ಪ್ರಾರಂಭ ಆಯಿತು ರಾತ್ರಿ ಮಳೆ, ನಿರಂತರವಾಗಿ ಏನು ಅಂತಂದರೆ ಮಧ್ಯರಾತ್ರಿವರೆಗೂ ಸುರಿದಿದೆ. ಅದರ ಹಿನ್ನೆಲೆಯಲ್ಲಿ ಏನಂದರೆ ಮಳೆ ನೀರು ಮತ್ತು ಒಳಚರಂಡಿ ನೀರು ಎಲ್ಲವೂ ಕೂಡ ಮಿಕ್ಸ್ ಆಗಿ, ಈ ರೀತಿ ಗಟ್ರ ನೀರು ಕೂಡ ಮಿಕ್ಸ್ ಆಗಿದೆ. ಎಲ್ಲವೂ ಸಂಪೂರ್ಣ ಈ ರೀತಿ ಮಿಕ್ಸ್ ಆಗಿ ಏನು ಅಂತಂದರೆ ಮನೆಗಳಿಗೆ ನುಗ್ಗಿದೆ ಅಂತ ಹೇಳ್ಬೋದು. ಈ ಮನೆಗಳ ನುಗ್ಗಿದ ಕಾರಣಕ್ಕಾಗಿಯೇ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಯಾಕಂತಂದರೆ ಮನೆಯಲ್ಲಿದ್ದಂಥ ದವಸ ಧಾನ್ಯ ಸೇರಿದಂತೆ ಮನೆಯಲ್ಲಿದ್ದ ಎಲ್ಲ ಸಾಮಗ್ರಿಗಳು ಈಗ ನೀರು ಪಾಲಾಗಿದ್ದಾವೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನೀವು ಆ ದೃಶ್ಯಗಳಲ್ಲಿ ಯಾವ ರೀತಿ ಮನೆಗಳ ನೀರು ಹೋಗ್ತಿದೆ, ಅದನ್ನು ಹೊರಗಡೆ ತೆಗೆದರೂ ಕೂಡ, ಯಾಕೆಂದರೆ ಹೊರಗಡೆನೇ ಏನು ಅಂತಂದರೆ ಮಳೆಕಾಲ ಮುಗಿದ್ರು ಕೂಡ ಅಷ್ಟು ನೀರಿದ್ದಾವೆ. ಆ ಕಾರಣಕ್ಕಾಗಿ ಏನು ಅಂತಂದರೆ ನೀರನ್ನು ಹೊರಗಡೆ ಹಾಕಿದ್ರೂ ಕೂಡ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕೂಡ, ಯಾಕಂದರೆ ತಗ್ಗು ಪ್ರದೇಶ ಆದ ಕಾರಣಕ್ಕಾಗಿಯೇ ನೀರು ಕೂಡ ಸಂಪೂರ್ಣವಾಗಿ ಹೊರಗಡೆ ನಿಂತಿದೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ದೃಶ್ಯಗಳಲ್ಲಿ ಒಂದು ಬೈಕ್ಗಳಾಗಲಿ ಮತ್ತು ಏನು ವಾಹನಗಳಿದ್ವು ಎಲ್ಲವೂ ಕೂಡ ಏನಂತಂದ್ರೆ ಅರ್ಧಕ್ಕಷ್ಟು ಮುಳುಗಿ ಹೋಗಿದ್ದಾವೆ. ಇದೇ ರೀತಿ ಏನಂತಂದರೆ ಸಂಪೂರ್ಣ 100ಕ್ಕೂ ಹೆಚ್ಚು ಮನೆಗಳು ಇಲ್ಲಿಗೆ ಈಗ ಏನಂತಂದರೆ ಸಂಪೂರ್ಣ ಜಲಾವೃತ ಆಗಿದ್ದಾವೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಮಹಾನಗರ ಪಾಲಿಕೆ ಆಗಲಿ ಮತ್ತು ಸಂಬಂಧಪಟ್ಟಂಥ ಪ್ರಮುಖವಾಗಿ ಏನು ಅಂತಂದರೆ ಆಯುಕ್ತರ ಒಂದು ವಾರ್ಡೇ ಆಗಿದೆ ಇದು. ಏನು ಆಯುಕ್ತರ ವಾರ್ಡ್ ಆದರೂ ಕೂಡ ಇದು ಏನು ಅಂತಂದರೆ ಆಯುಕ್ತರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ, ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ನಿನ್ನೆ ರಾತ್ರಿಯಿಂದಲೇ ಏನು ಅಂತಂದರೆ ಜನರು ಒಂದು ರೀತಿ ಪರದಾಡ್ತಾ ಇದ್ದಾರೆ. ಯಾಕಂತಂದರೆ ರಾತ್ರಿ ಏನು ಪ್ರಾರಂಭ ಆಯಿತು ಮಳೆ, ಆಗಿನಿಂದ ಕೂಡ ಏನು ಅಂತಂದರೆ ಇಲ್ಲಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಏನೂ ಕೂಡ ಸಿಗದಂತಾಗಿದೆ. ಯಾಕಂದರೆ ಮನೆಯಲ್ಲಿದ್ದೆಲ್ಲ ಸಾಮಗ್ರಿ ನೀರು ಪಾಲಾಗಿದೆ ಅಂತಲೇ ಹೇಳ್ಬೋದು. ಅರವಿಂದ್, ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ವಿಜಯಪುರದಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತ, ಇಬ್ರಾಹಿಂಪುರ ಅಂತಕ್ಕಂಥ ಒಂದು ಏರಿಯಾ, ಒಳಚರಂಡಿ ವ್ಯವಸ್ಥೆ ಇಲ್ಲ, ನೀರು ಹರಿದೋಗೋಕ್ಕಾಗಲ್ಲ, ರಾಜಕಾಲುವೆ ಇಲ್ಲ, ಹಾಗಾಗಿ ಈ ಪರಿಸ್ಥಿತಿ.